ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಿಯಾ ಫ್ರೆಂಡು ಅವಳ ಹತ್ರ ಬಂದು ಕೇಳ್ತಾಳೆ, ಈ ಹುಡುಗ ಯಾರು, ನಿನ್ನ ಜೊತೆ ಏನು ಮಾಡ್ತಿದ್ದಾನೆ? ಈ ಹುಡುಗ ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿದ್ದಾನೆ, ನಾನು ಇವನನ್ನ ಬಾಯ್ ಫ್ರೆಂಡ್ ಮಾಡ್ಕೊಳ್ಳ. ಆಗ ಜಿಯಾ ಅವಳನ್ನ ಸೈಡಿಗೆ ಕರ್ಕೊಂಡೋಗಿ ಕೇಳ್ತಾಳೆ, ಇವನು ನಿಮ್ಮ ಅಣ್ಣ ಅಲ್ವಾ? ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಇಲ್ಲ, ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ. ಆಗ ಜಿಯಾ ಅವಳ ಫ್ರೆಂಡು ಹಿಂದೆ ತಿರುಗಿ ನೋಡ್ತಾರೆ, ಆದರೆ ಆ ಹುಡುಗ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ಕ್ಯೂಟ್ ಬಾಯ್ ಅವ್ನ ಫ್ರೆಂಡ್ಸ್ಗೆ ಹೇಳ್ತಾನೆ, ಇವತ್ತಿನ ದಿವಸ ನನಗೆ ಲಕ್ಕಿ ಡೇ, ನಾನು ಒಂದು ಸುಂದರವಾದ ಹುಡುಗಿನ ಮೀಟ್ ಆದೆ. ಈಗ ನಾವು ಆಫೀಸ್ ಸೀನ್ ನೋಡ್ತೀವಿ. ಜಿಯಾ ಕ್ಯೂಟ್ ಬಾಯ್ಗೆ ಡ್ಯಾಶ್ ಹೊಡಿತಾಳೆ. ಆಗ ಜಿಯಾ ಕೇಳ್ತಾಳೆ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಆಗ ಕ್ಯೂಟ್ ಬಾಯ್ ಅವ್ನ್ ಪರಿಚಯ ಮಾಡ್ಕೋತಾನೆ, ನಾನಿಲ್ಲಿ ಇಂಟರ್ನ್ಶಿಪ್ ಮಾಡೋದಿಕ್ ಬಂದಿದ್ದೀನಿ. ಆಗ ಜಿಯಾ ಹೇಳ್ತಾಳೆ, ನಿನಗೆ ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಸಿಗ್ಲಿಲ್ವಾ? ಅದೇ ಸಮಯಕ್ಕೆ ಮಿಸ್ಟರ್ ಲೀ ಅವರಿಬ್ರು ಜೊತೆಲಿ ಇರೋದನ್ನ ನೋಡ್ತಾರೆ. ಜಿಯಾ ಒಂದು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಸೀನಿಯರ್ ಅವಳಿಗೆ ಬೈತಾ ಇರ್ತಾರೆ, ಈ ಡಾಕ್ಯುಮೆಂಟ್ ನ ಫ್ರೈಡೆ ಸಬ್ಮಿಟ್ ಮಾಡ್ಬೇಕಾಗಿತ್ತು, ಆದ್ರೆ ನೀನ್ ಇವತ್ ಸಬ್ಮಿಟ್ ಮಾಡ್ತಿದ್ಯಾ. ಆಗ ಆಯುನ್ ಹೇಳ್ತಾನೆ, ಇವನ ಹೆಸರು ಆಯುನ್ ಅಂತ, ಇದ್ಯಾವ ರೂಲ್ಸ್? ಎಂಪ್ಲಾಯೀಸ್ ಹತ್ರ ಸ್ಯಾಟರ್ಡೆ ಸಂಡೇ ಕೂಡ ಕೆಲಸ ಮಾಡಿಸೋದು. ಆಗ ಸೀನಿಯರ್ ಎಂಪ್ಲಾಯ್ ಹೇಳ್ತಾರೆ, ನಾನು ನಿಮ್ಮಿಬ್ರು ಬಗ್ಗೆ ಮಿಸ್ಟರ್ ಲೀ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಜಿಯಾಗೆ ಕೊಟ್ಟಿದ್ದ ಕೆಲಸನ ಇನ್ನು ಕಂಪ್ಲೀಟ್ ಮಾಡಿರೋದಿಲ್ಲ. ಮಿಸ್ಟರ್ ಲೀ ಅವಳ ಹತ್ರ ಬಂದು ಚೆನ್ನಾಗಿ ಅವಳಿಗೆ ಬೈದು ಹೋಗ್ತಿರ್ತಾರೆ. ಆಗ ಜಿಯಾಗೆ ಕೋಪ ಬರುತ್ತೆ, ನಾನು ವರ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಗ ಮಿಸ್ಟರ್ ಲೀ ಹೇಳ್ತಾರೆ, ನನಗೆ ಮಾತ್ಕಿಂತ ರಿಸಲ್ಟ್ ಮುಖ್ಯ. ಆಗ ಜಿಯಾ ಕೂಡ ಬೇಜಾರ್ ಮಾಡ್ಕೊಂಡು ಹೇಳ್ತಾಳೆ, ನೀವು ಸರಿಯಾಗಿ ಹೇಳಿದ್ರಿ, ವರ್ಕ್ ಪ್ಲೇಸ್ ಸ್ಕೂಲ್ ಪ್ಲೇಸ್ ಗಿಂತ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಸ್ಕೂಲ್ ನಲ್ಲಿ ಸೀನಿಯರ್ ಎಂಪ್ಲಾಯೀಸ್ ಅಂತ ಇರೋದಿಲ್ಲ, ಅಲ್ಲಿ ದೊಡ್ಡೋರು ಚಿಕ್ಕೋರು ಅನ್ನೋ ಭೇದ ಭಾವ ಇಲ್ಲ. ಆದ್ರೆ ಆಫೀಸ್ ನಲ್ಲಿ ಸೀನಿಯರ್ ಎಂಪ್ಲಾಯೀಸ್ ಹೊಸದಾಗಿ ಕೆಲ್ಸಕ್ಕೆ ಸೇರಿರೋ ಎಂಪ್ಲಾಯೀಸ್ ಮೇಲೆ ಅವ್ರ ಅಧಿಕಾರನ ಚಲಾಯಿಸ್ತಾ ಕೆಲ್ಸನೆಲ್ಲ ಅವ್ರ ಕೈಲೇ ಮಾಡಿಸ್ಕೊತಾ ಇರ್ತಾರೆ. ಅಷ್ಟೇ ಅಲ್ಲ, ಮನೆ ಓನರ್ ಇರ್ತಾರೆ, ಮಧ್ಯರಾತ್ರಿ ಬಂದು ಮನೆನ ಖಾಲಿ ಮಾಡಿಸ್ತಾರೆ. ಯಾಕೆ ಈ ರೀತಿ ಹೇಳ್ತಾಳೆ ಅಂದ್ರೆ, ಜಿಯಾ ಇದ್ದ ಮನೆ ಓನರ್ ಅವಳ ಹತ್ರ ಬಂದು, ನನ್ ಮಗ ಅಬ್ರಾಡ್ ಇಂದ ವಾಪಸ್ ಬರ್ತಿದ್ದಾನೆ, ಅದರಿಂದ ನೀನು ಮನೆ ಖಾಲಿ ಮಾಡಬೇಕು ಅಂತ ಹೇಳಿ ಅವಳ ಮನೆನ ಖಾಲಿ ಮಾಡಿಸಿರ್ತಾರೆ. ಜಿಯಾ ಕೊಟ್ಟಿದ್ದ ಅಡ್ವಾನ್ಸ್ ಕೂಡ ವಾಪಸ್ ಕೊಟ್ಟಿರಲ್ಲ. ಜಿಯಾ ಅಮ್ಮ ಅವಳಿಗೆ ಕಾಲ್ ಮಾಡಿ ಕೇಳ್ತಾರೆ, ನಿನ್ ಹೊಸ ಮನೆ ಹೇಗಿದೆ, ರೆಂಟಲ್ ಇದ್ದಲ್ಲ, ಊಟ ಮಾಡ್ದ? ಆಗ ಜಿಯಾ ಹೇಳ್ತಾಳೆ, ಅಮ್ಮ ನಿನ್ ಮಗಳು ಏನ್ ಬೇಕಾದ್ರೂ ಬಿಡ್ತಾಳೆ, ಆದ್ರೆ ಊಟ ಮಾಡೋದನ್ನ ಮಾತ್ರ ಬಿಡೋದಿಲ್ಲ, ನನ್ನ ಹೊಸ ಮನೆ ತುಂಬಾನೇ ದೊಡ್ಡದಾಗಿದೆ. ಈ ಸ್ಟೋರಿನ ಮಿಸ್ಟರ್ ಲೀಗೆ ಹೇಳ್ತಾಳೆ. ಆಗ ಅವನು ಕೇಳ್ತಾನೆ, ನೀನೀಗ ಎಲ್ಲಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಅವಳ ಸಾಮಾನೆಲ್ಲ ಆಫೀಸಲ್ಲೇ ಇರೋದನ್ನ ನೋಡಿ, ಆಫೀಸು ನೀನಿರೋದಕ್ಕೆ ಮನೆಯಲ್ಲ ಅಂತ ಹೇಳಿ ಅವಳನ್ನ ಅವನ ಜೊತೆಲೆ ಅವನ ಮನೆಗೆ ಕರ್ಕೊಂಡ್ ಬರ್ತಾನೆ. ನೀನ್ ಇವತ್ತು ಸೋಫಾ ಮೇಲೆ ಮಲ್ಕೋ, ನಾಳೆ ಗೆಸ್ಟ್ ರೂಮ್ ನ ಕ್ಲೀನ್ ಮಾಡಿಸ್ತೀನಿ. ಆಗ ಜಿಯಾ ಅವನಿಗೆ ಥ್ಯಾಂಕ್ಸ್ ಹೇಳಿ, ನನ್ನ ಹೊಸ ಮನೆ ಸಿಗ್ತಿದ್ದಾಗೆ ನಾನಿಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾಳೆ. ಮಿಸ್ಟರ್ ಲೀ ಇನ್ಚಾರ್ಜ್ಗೆ ಫೋನ್ ಮಾಡಿ ಬೈತಾರೆ, ನೀವು ಯಾವ ರೀತಿ ಆಫೀಸ್ ಇನ್ಚಾರ್ಜ್ ಹೊಸ ಇಂಟರ್ನ್ ಲೈಫ್ ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದಿಕ್ಕಾಗಲ್ವಾ? ಮತ್ತೊಂದ್ ಕಡೆ ಜಿಯಾ ಅವ್ರ ಅಮ್ಮನ್ಗೆ ಫೋನ್ ಮಾಡಿ ಮನೆನ ತೋರಿಸ್ತಾ ಇರ್ತಾಳೆ, ನೋಡಿ ಅಮ್ಮ ಎಷ್ಟು ದೊಡ್ಡದಾಗಿದೆ ಮನೆ, ನಾನು ಹೇಳಿದ್ರೆ ನೀವು ನಂಬೋದೇ ಇಲ್ಲ. ಅದೇ ಸಮಯಕ್ಕೆ ಮಿಸ್ಟರ್ ಲೀ ಬರ್ತಾರೆ. ಜಿಯಾ ವಿಡಿಯೋ ಕಾಲ್ ಅಲ್ಲಿ ಇರೋದನ್ನ ನೋಡಿ ಬಚ್ಚಿಟ್ಕೋತಾರೆ. ಆಗ ಜಿಯಾ ಹೇಳ್ತಾಳೆ, ಮಿಸ್ಟರ್ ಲೀನ ತೋರಿಸಿ ಅವ್ರ ಅಮ್ಮಂಗೆ, ನೋಡಿ ಇವರು ನನ್ನ ಅಡಿಗೆ ಕುಕ್ಕು. ಆಗ ಮಿಸ್ಟರ್ ಲೀ ಬಚ್ಚಿಟ್ಕೊಂಡು ಜಿಯಾ ಹೇಳೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಆದ್ರೆ ಜಿಯಾ ಮಿಸ್ಟರ್ ಲೀ ಬಚ್ಚಿಟ್ಕೊಂಡಿರೋದನ್ನ ನೋಡಿ ನಗ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಆಫೀಸಲ್ಲಿ ಜಿಯಾ ಫ್ರೆಂಡ್ ಅವಳಿಗೆ ಹೇಳ್ತಾಳೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಅದು ಕೂಡ ಮದುವೆಗಿಂತ ಮೊದಲೇ, ಈ ವಿಷಯನ ಯಾರಿಗೂ ಹೇಳ್ಬೇಡ, ಎಕ್ಸ್ಪೆಷಲಿ ಮಿಸ್ಟರ್ ಲೀಗೆ. ಯಾಕಂದ್ರೆ ಒಬ್ಬ ಎಂಪ್ಲಾಯ್ ಮಿಸ್ಟರ್ ಲೀ ಮೇಲೆ ಕಾಫಿನ ಚೆಲ್ಲಿದ್ದಕ್ಕೆ ಅವನು ಸಾರಿ ಕೇಳ್ದ, ಆದ್ರೆ ಮಿಸ್ಟರ್ ಲೀ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ರು. ಮತ್ತೊಬ್ಬ ಎಂಪ್ಲಾಯ್ ಆಫೀಸ್ಗೆ ಲೇಟಾಗಿ ಬಂದ್ರು, ನಮ್ಮಮ್ಮನ್ಗೆ ಹುಷಾರಿರ್ಲಿಲ್ಲ, ನಾನು ಹಳ್ಳಿಗೆ ಹೋಗಿದ್ದೆ ಅಂತ ಹೇಳಿದ್ರು, ಆದ್ರೆ ಮಿಸ್ಟರ್ ಲೀ ಅವರನ್ನು ಕೂಡ ಕೆಲಸದಿಂದ ತೆಗೆದಾಕಿದ್ರು. ಆಗ ಜಿಯಾ ಹೇಳ್ತಾಳೆ, ನನ್ಗನ್ಸೋ ಪ್ರಕಾರ ಮಿಸ್ಟರ್ ಲೀ ತುಂಬಾ ಒಳ್ಳೆಯವರು, ನೀವ್ ಅನ್ಕೊಂಡಾಗೆ ಇಲ್ಲ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ನೀನು ಹೊಸ್ದಾಗಿ ಬಂದಿದ್ಯಾ, ಇನ್ನು ಅವ್ರ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಈಗ ಮೀಟಿಂಗ್ ನಡೀತಾ ಇರುತ್ತೆ. ಜಿಯಾ ಫ್ರೆಂಡ್ಗೆ ವಾಮಿಟ್ ಬರುತ್ತೆ, ಅವಳು ಎಲ್ರ ಮುದಲು ಎದ್ದೋಗ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಜಿಯಾ ಫ್ರೆಂಡು ಸಾಮಾನನ್ನೆಲ್ಲ ತಗೊಂಡೋಗ್ತಿರೋದನ್ನ ಜಿಯಾ ನೋಡ್ತಾಳೆ. ಈ ಬಾಸು ಪ್ರೆಗ್ನೆಂಟ್ ಲೇಡಿನೂ ಕೂಡ ಬಿಡ್ಲಿಲ್ವಾ ಅಂತ ಹೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ.
ನೆಕ್ಸ್ಟ್ ಸೀನಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ. ಅಲ್ಲಿಗೆ ಮಿಸ್ಟರ್ ಲೀ ಬರ್ತಾರೆ. ಅವ್ರು ಬರ್ತಿದ್ದಾಗೆ ಎಲ್ಲರೂ ಅಲ್ಲಿಂದ ಎದ್ದೋಗ್ತಾರೆ. ಜಿಯಾ ಮಿಸ್ಟರ್ ಲೀ ಪಕ್ಕ ಬಂದು ಕೂತ್ಕೋತಾಳೆ. ಆಗ ಮಿಸ್ಟರ್ ಲೀ ಹೇಳ್ತಾರೆ, ನಿನ್ಗೆ ಎಷ್ಟು ಧೈರ್ಯ ನನ್ನ ಪಕ್ಕ ಬಂದು ಕೂತ್ಕೊಳ್ಳೋದಿಕ್ಕೆ? ಆಗ ಜಿಯಾ ಹೇಳ್ತಾಳೆ, ನನ್ಗಿಲ್ಲಿ ಯಾರ ಮಾತ್ ಮೇಲೂ ನಂಬಿಕೆ ಇಲ್ಲ. ಇವ್ರು ಅನ್ಕೊಂಡಾಗೆ ನೀವಿಲ್ಲ. ನೀವು ಅವತ್ತು ನನ್ಗಾಗಿ ಊಟನ ಪ್ರಿಪೇರ್ ಮಾಡಿದ್ರಲ್ವ, ಅದು ತುಂಬಾ ಟೇಸ್ಟಿಯಾಗಿತ್ತು. ನಾನ್ ಯಾಕೆ ನಿಮ್ ಪಕ್ಕ ಕೂತ್ಕೋಬಾರ್ದು? ನನಗ್ ಗೊತ್ತು ನೀವು ತುಂಬಾ ಒಳ್ಳೆಯವರು ಅಂತ. ಅವಳ ಮಾತ್ ಕೇಳಿ ಮಿಸ್ಟರ್ ಲೀ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದ್ ಕಡೆ ಜಿಯಾನ ಎಲ್ಲಾ ಎಂಪ್ಲಾಯೀಸ್ ಕೂಡ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಮಿಸ್ಟರ್ ಲೀಗೆ ಜಿಯಾ ತುಂಬಾನೇ ಕ್ಲೋಸ್ ಆಗಿದ್ದಾಳೆ. ಬಾಸ್ ಹತ್ರ ನಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರೆ ಅವರು ನಮ್ಮನ್ನ ಕೆಲಸದಿಂದ ತೆಗ್ದಾಕ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅವಳಿಂದ ದೂರ ಇರ್ತಾರೆ. ನೆಕ್ಸ್ಟ್ ಡೇ ಜಿಯಾ ಆಫೀಸಲ್ಲಿ ಇರ್ತಾಳೆ. ಮಿಸ್ಟರ್ ಲೀ ಅವಳನ್ನ ಮೀಟಿಂಗ್ ಹೋಗೋದಕ್ಕೆ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಮೀಟಿಂಗ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಜಿಯಾಗೆ ಒಂದು ಗೊಂಬೆ ತುಂಬಾನೇ ಇಷ್ಟ ಆಗುತ್ತೆ. ಅದನ್ನ ಗೆದ್ಕೊಡೋದಿಕ್ಕೆ ಹೇಳ್ತಾಳೆ. ಸ್ವಲ್ಪ ಸಮಯ ಟ್ರೈ ಮಾಡಿದ್ಮೇಲೆ ಆ ಗೊಂಬೆನ ತೆಗೆಯೋದಿಕ್ಕಾಗುತ್ತೆ. ಜಿಯಾಗೆ ಅದನ್ನ ಕೊಡ್ತಾರೆ. ಜಿಯಾಗೂ ಕೂಡ ಖುಷಿ ಆಗುತ್ತೆ. ಅವಳು ಅವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ಮಿಸ್ಟರ್ ಲೀ ಹೇಳ್ತಾರೆ, ಫ್ಯೂಚರ್ ಅಲ್ಲಿ ನಿನಗೆ ಏನೇ ಸಹಾಯ ಬೇಕು ಅಂದ್ರೂ ನನ್ನನ್ನೇ ಕೇಳು ಅಂತ ಹೇಳ್ತಾನೆ. ಯಾಕಂದ್ರೆ ಆಫೀಸ್ ನಲ್ಲಿ ಜಿಯಾ ಮಿಸ್ಟರ್ ಲೀ ಪರವಾಗಿ ಎಲ್ರ ಮನ್ಸಲ್ಲೂ ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ಮಾಡಿರ್ತಾಳೆ. ಅದು ಅವನಿಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಡೇ ಎಲ್ರು ಕೂಡ ಜೊತೆಲಿ ಕಾರ್ಡ್ ಗೇಮ್ ಮಾಡ್ತಿರ್ತಾರೆ. ಅದರಲ್ಲಿ ಮಿಸ್ಟರ್ ಲೀ ಸೋತ್ ಬಿಡ್ತಾರೆ. ಆಗ ಎಂಪ್ಲಾಯ್ ಹೇಳ್ತಾರೆ, ನೀವು ಬೇರೆ ಯಾರಿಗಾದ್ರೂ ಕಿಸ್ ಮಾಡಬೇಕು ಅಂತ. ಆಗ ಮಿಸ್ಟರ್ ಲೀ ಜಿಯಾ ಕಡೆ ನೋಡ್ತಿದ್ದಾಗೆ ಪಕ್ಕದಲ್ಲೇ ಕೂತಿದ್ದ ಕ್ಯೂಟ್ ಬಾಯ್ ಮಿಸ್ಟರ್ ಲೀಗೆ ಕಿಸ್ ಮಾಡ್ತಾನೆ. ಅದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಮಿಸ್ಟರ್ ಲೀ ಕೇಳ್ತಾರೆ, ಯಾಕೆ ಈ ರೀತಿ ಮಾಡಿದೆ? ಆಗ ಅವನು ಹೇಳ್ತಾನೆ, ನನಗೆ ಜಿಯಾ ಅಂದರೆ ತುಂಬ ಇಷ್ಟ. ನೀವು ಅವಳಿಗೆ ಕಿಸ್ ಮಾಡ್ತೀರಾ ಅಂತ ನಾನೇ ನಿಮಗೆ ಕಿಸ್ ಮಾಡಿದೆ. ನೆಕ್ಸ್ಟ್ ಸೀನಲ್ಲಿ ಮಿಸ್ಟರ್ ಲೀ 1 ಗಂಟೆಯಿಂದ ಬ್ರಷ್ ಮಾಡ್ತಿರ್ತಾರೆ. ಅವರನ್ನ ಜಿಯಾ ರೇಗಿಸ್ತಾ ಇರ್ತಾಳೆ. ಅವನಿಗೆ ಹೇಳ್ತಾಳೆ, ನಾನು ಹೊಸ ಮನೆನ ನೋಡ್ಕೊಂಡಿದ್ದೀನಿ. ನಾಳೆ ನಾನು ಮನೆ ಖಾಲಿ ಮಾಡ್ತಿದ್ದೀನಿ. ಆಗ ಮಿಸ್ಟರ್ ಲೀ ಹೇಳ್ತಾರೆ, ನೀನು ಹೋಗು, ನನಗೇನು ಬೇಜಾರಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಯಾಗೆ ಮಿಸ್ಟರ್ ಲೀ ಬೇರೆ ವ್ಯಕ್ತಿ ರೀತಿ ಕಾಲ್ ಮಾಡ್ತಾರೆ. ನೀವು ರೆಂಟ್ಗೆ ತಗೊಂಡಿದ್ದ ಮನೆನ ನಾವು ಸೇಲ್ ಮಾಡಿದ್ದೀವಿ. ನಿಮಗೆ ಮನೆ ಕೊಡೋದಕ್ಕೆ ಆಗೋದಿಲ್ಲ. ಅದನ್ನ ಕೇಳಿ ಜಿಯಾಗೆ ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ಮಿಸ್ಟರ್ ಲೀ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೆ ಖಾಲಿ ಮಾಡ್ತಿದ್ಯಾ ಅಥವಾ ನಿನ್ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಜಿಯಾ ಮನಸ್ಸಲ್ಲೇ, ನಾನು ಹೋಗೋದನ್ನ ತಡೆಯೋದನ್ನ ಬಿಟ್ಟು ಯಾವಾಗ ಮನೆ ಖಾಲಿ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀರಾ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವಳ ವಸ್ತುನೆಲ್ಲ ಪ್ಯಾಕ್ ಮಾಡ್ಕೊಂಡು ಮಿಸ್ಟರ್ ಲೀ ಎದುರುಗಡೆನೆ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಮಿಸ್ಟರ್ ಲೀ ಲ್ಯಾಪ್ಟಾಪ್ ನಲ್ಲಿ ಜಿಯಾ ಪ್ಲೀಸ್ ಹೋಗ್ಬೇಡ ಅಂತ ಹೇಳಿ ಬರೀತಾ ಇರ್ತಾನೆ. ಜಿಯಾ ಡೋರ್ ಹತ್ರ ಹೋಗ್ತಿದ್ದಾಗೆ ಮಿಸ್ಟರ್ ಲೀ ಬಂದು ಅವಳನ್ನ ತಡಿತಾರೆ. ಪ್ಲೀಸ್ ನೀನು ಇಲ್ಲಿಂದ ಹೋಗ್ಬೇಡ, ನೀನು ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಜಿಯಾ ಕೂಡ ಖುಷಿಯಿಂದಲೇ ಅಲ್ಲಿರೋದಿಕ್ಕೆ ಒಪ್ಕೋತಾಳೆ. ರಾತ್ರಿ ಪಾತ್ರೆನೆಲ್ಲ ಮಿಸ್ಟರ್ ಲೀ ಒಬ್ರೇ ತೊಳಿತಾ ಇರ್ತಾರೆ. ಆಗ ಜಿಯಾ ಹೇಳ್ತಾರೆ, ಒಬ್ಬರೇ ಕೆಲಸನ ಎಷ್ಟು ಅಂತ ಮಾಡ್ತೀರಾ? ಯಾರಾದರೂ ಒಬ್ಬ ಪಾರ್ಟ್ನರ್ನ ನೋಡ್ಕೊಳ್ಳಿ. ಆಗ ಮಿಸ್ಟರ್ ಲೀ ಹೇಳ್ತಾರೆ, ನನಗೆ ಬೇರೆ ಪಾರ್ಟ್ನರ್ ಅವಶ್ಯಕತೆ ಇಲ್ಲ. ನನಗೆ ಈ ಕೆಲಸನೆಲ್ಲ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಷ್ಟರಲ್ಲಿ ಡೋರ್ ಬೆಲ್ ಆಗುತ್ತೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಕ್ಯೂಟ್ ಬಾಯ್ ಇರ್ತಾನೆ. ಅವನು ಕೇಳ್ತಾನೆ, ಜಿಯಾ ನೀನು ಇಲ್ಲೇನು ಮಾಡ್ತಿದ್ಯಾ? ಆಗ ಮಿಸ್ಟರ್ ಲೀ ಹೇಳ್ತಾರೆ, ಜಿಯಾ ನನ್ನ ಜೊತೆಲಿ ನನ್ನ ಮನೇಲೇ ಇದ್ದಾಳೆ. ನೆಕ್ಸ್ಟ್ ಡೇ ಆಫೀಸ್ನಲ್ಲಿ ಸ್ಪೋರ್ಟ್ಸ್ ಇರುತ್ತೆ. ಮಿಸ್ಟರ್ ಲೀ ಜಿಯಾನ ಅವನ ಪಾರ್ಟ್ನರ್ ಆಗಬೇಕು ಅಂತ ಅನ್ಕೋತಾನೆ. ಅಲ್ಲಿಗೆ ಕ್ಯೂಟ್ ಬಾಯ್ ಬಂದು ಜಿಯಾನ ಅವನ ಹತ್ರ ಕರ್ಕೊಂಡು ಅವನ ಪಾರ್ಟ್ನರ್ ಆಗೋದಿಕ್ಕೆ ಹೇಳ್ತಾನೆ. ಆಗ ಮಿಸ್ಟರ್ ಲೀ ಜಿಯಾನ ಅವನ ಪಕ್ಕ ಕರ್ಕೊಂಡು ಅವನ ಪಾರ್ಟ್ನರ್ ಆಗೋದಿಕ್ಕೆ ಕೇಳ್ತಾನೆ. ಆದರೆ ಜಿಯಾ ಅಲ್ಲಿಂದ ಹೊರಟೋಗ್ತಾಳೆ. ಆದರೆ ಕ್ಯೂಟ್ ಬಾಯ್ ಮತ್ತೆ ಜಿಯಾ ಹತ್ರ ಬಂದು ಅವನ ಪಾರ್ಟ್ನರ್ ಆಗೋದಿಕ್ಕೆ ಕೇಳ್ಕೊತಾನೆ. ಆಗ ಜಿಯಾ ಕೂಡ ಒಪ್ಕೋತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಿಸ್ಟರ್ ಲೀ ಬಂದು ಅವರಿಬ್ರು ಮಾತಾಡೋದನ್ನ ನೋಡ್ತಾರೆ. ಅವರಿಗೆ ಇಷ್ಟ ಆಗೋದಿಲ್ಲ. ಅಲ್ಲಿಂದ ಹೊರಟೋಗ್ತಾರೆ. ಗೇಮ್ ಶುರುವಾಗುತ್ತೆ. ಮಿಸ್ಟರ್ ಲೀ ಅವ್ರ ಪಾರ್ಟ್ನರ್ ಇಂದಾಗಿ ಕೆಳಗಡೆ ಬಿದ್ದು ಅವ್ರ ಕಾಲಿಗೆ ಗಾಯ ಆಗುತ್ತೆ. ಜಿಯಾ ಕೂಡ ಅದನ್ನ ನೋಡ್ತಾಳೆ. ಸ್ಪೋರ್ಟ್ಸ್ ಎಲ್ಲ ಮುಗಿದ್ಮೇಲೆ ಅವ್ರ ಹತ್ರ ಬಂದು ಅವ್ರ ಕಾಲಿಗೆ ಬ್ಯಾಂಡೇಜ್ ಹಾಕ್ತಾರೆ. ಕ್ಯೂಟ್ ಬಾಯ್ ಅದನ್ನ ನೋಡಿ ಅವ್ರ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಮಿಸ್ಟರ್ ಲೀ ಜಿಯಾ, ನೀನು ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿದ್ದಕ್ಕೆ ನಿನಗೆ ಹೊಸ ಫೋನ್ ಅಂತ ಹೇಳಿ ಅವಳಿಗೆ ಫೋನ್ ಕೊಡ್ತಾನೆ. ಆಗ ಅವಳು ಕೇಳ್ತಾಳೆ, ಮಿಸ್ಟರ್ ಲೀ ನೀವು ನನ್ನನ್ನ ಲೈಕ್ ಮಾಡ್ತಿಲ್ಲ ತಾನೆ?
ಆಗ ಮಿಸ್ಟರ್ ಲೀ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಸಡನ್ ಆಗಿ ಅವಳನ್ನ ಅವನ ಹತ್ರ ಕರ್ಕೊಂಡು ಕಿಸ್ ಮಾಡ್ತಾನೆ. ಮಿಸ್ಟರ್ ಲೀ ಕೂಡ ಜಿಯಾನ ಇಷ್ಟಪಡ್ತಿರ್ತಾನೆ. ನೆಕ್ಸ್ಟ್ ಡೇ ಆಫೀಸ್ನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ. ನಾನು ಈ ಕೆಲಸನ ಬಿಡ್ತಿದ್ದೀನಿ, ಯಾಕಂದ್ರೆ ಪರ್ಸನಲ್ ಬಿಸ್ನೆಸ್ ಕಡೆ ಗಮನ ಕೊಡಬೇಕು ಅಷ್ಟೇ ಅಲ್ಲ, ಜಿಯಾ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿ ಎಲ್ರ ಮುಂದೆಲ್ಲೂ ಅನೌನ್ಸ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಜಿಯಾ ಮಿಸ್ಟರ್ ಲೀಗೆ ಹೇಳ್ತಾಳೆ, ನೆಕ್ಸ್ಟ್ ವೀಕ್ ನಾನು ನನ್ನ ಫ್ರೆಂಡ್ಗೆ ನಿಮ್ಮನ್ನ ಪರಿಚಯ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಮಿಸ್ಟರ್ ಲೀ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಹೆಂಗಾಗಿದ್ದಾರೆ, ನಾನು 34 ಇಯರ್ ಓಲ್ಡ್ ಅಂತ ಹೇಳಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಜಿಯಾ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಅವ್ರ ಫ್ರೆಂಡ್ಸ್ ಮುಂದೆ ಅವನಿಗಿನ್ನು ಏಜ್ ಆಗಿಲ್ಲ ಅನ್ನೋ ರೀತಿ ಕಾಣಿಸ್ಕೋತಾನೆ. ಜಿಯಾ ಫ್ರೆಂಡ್ಸ್ ಕೂಡ ಅವನನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ನಗ್ತಿರ್ತಾರೆ. ಮಿಸ್ಟರ್ ಲೀ ಕೂಡ ಜಿಯಾನ ಅವನ ಫ್ರೆಂಡ್ಸಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಜಿಯಾ ಫ್ರೆಂಡ್ ಅವಳಿಗೆ ಕಾಲ್ ಮಾಡಿ ಮಿಸ್ಟರ್ ಲೀನ ನಿನ್ ಕಡೆ ಅಟ್ರಾಕ್ಟ್ ಆಗೋ ರೀತಿ ಮಾಡು ಅಂತ ಹೇಳ್ತಾಳೆ. ಅವಳ ಫ್ರೆಂಡ್ ಹೇಳಿದ ಪ್ಲಾನ್ ಪ್ರಕಾರ ಜಿಯಾ ರೆಡಿಯಾಗಿ ಮಿಸ್ಟರ್ ಲೀ ಎದುರುಗಡೆ ಬರ್ತಾಳೆ. ಅವಳನ್ನ ನೋಡು ಕೂಡ ಮಿಸ್ಟರ್ ಲೀ ಯಾವುದೇ ರಿಯಾಕ್ಟ್ ಕೂಡ ಮಾಡೋದಿಲ್ಲ. ಮಿಸ್ಟರ್ ಲೀ ರೂಮಲ್ಲಿ ಮಲ್ಕೋತಿರ್ಬೇಕಾದ್ರೆ ಜಿಯಾ ರೂಮಿಗೆ ಬಂದು ನಾನಿವತ್ತು ಇದೇ ರೂಮಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾಳೆ. ಆಗ ಅವನು ಸರಿ ನೀನು ರೂಮಲ್ಲಿ ಮಲ್ಕೋ, ನಾನು ಸೋಫಾ ಮೇಲೆ ಮಲ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಜಿಯಾ ಡ್ರಾಮಾ ಮಾಡ್ತಾ ಮಿಸ್ಟರ್ ಲೀ ಹತ್ರ ಬಂದು ನನಗೆ ಹುಷಾರಿಲ್ಲ ಅಂತ ಹೇಳಿ ತೋರಿಸ್ತಾಳೆ. ಆಗ ಅವನು ಅವಳನ್ನ ಎತ್ಕೊಂಡು ರೂಮಿಗೆ ಕರ್ಕೊಂಡು ಬಂದು ನೀನು ಡ್ರೆಸ್ ಚೇಂಜ್ ಮಾಡು, ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ಮಿಸ್ಟರ್ ಲೀನ ಹೊಡೆದು ರೂಮಿಂದ ಆಚೆ ಕಳಿಸ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನೋಡ್ತೀವಿ ಮಿಸ್ಟರ್ ಲೀ ಜಿಯಾಗೆ ಹೇಳ್ತಾರೆ, ನನಗೆ ಗೊತ್ತು ನಮ್ಮ ರಿಲೇಶನ್ಶಿಪ್ ಅಲ್ಲಿ ನಾವಿನ್ನು ಮುಂದೆ ಹೋಗ್ಬೇಕು ಅಂತ ನೀನು ಆಸೆ ಪಡ್ತಿದ್ಯಾ ಅಂತ. ಅವ್ರ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಜಿಯಾಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಜಿಯಾ ಮಿಸ್ಟರ್ ಲೀ ಇಬ್ರು ಕೂಡ ಪಿಕ್ನಿಕ್ ಬಂದಿರ್ತಾರೆ. ಅಲ್ಲಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡ್ತಾನೆ. ಸ್ವಲ್ಪ ಸಮಯಕ್ಕೆ ಮಿಸ್ಟರ್ ಲೀ ಅಲ್ಲಿಂದ ಹೊರಟೋಗ್ತಾರೆ. ಆಗ ಮಿಸ್ಟರ್ ಲೀ ಎಕ್ಸ್ ಗರ್ಲ್ ಫ್ರೆಂಡ್ ಜಿಯಾ ಜೊತೆ ಅವರ ಹಳೆ ಪ್ರೀತಿ ಬಗ್ಗೆ ಅವಳ ಹತ್ರ ತುಂಬಾನೇ ಮಾತಾಡ್ತಾರೆ. ಆಗ ಜಿಯಾ ಹೇಳ್ತಾಳೆ, ನನಗೆ ಅವ್ರ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋ ಯಾವುದೇ ಇಂಟ್ರೆಸ್ಟ್ ಕೂಡ ಇಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಮಿಸ್ಟರ್ ಲೀ ಬರ್ತಾರೆ. ಆಗ ಅವನ್ ಎಕ್ಸ್ ಗರ್ಲ್ ಫ್ರೆಂಡ್ ಮಿಸ್ಟರ್ ಲೀ ಎದುರುಗಡೆ ತುಂಬಾ ಒಳ್ಳೆಯವಳು ಅನ್ನೋ ರೀತಿ ನಾಟಕ ಮಾಡ್ತಿರ್ತಾಳೆ. ಅವಳು ಹೇಳ್ತಾಳೆ, ನಿಮ್ಮಿಬ್ರು ಪಾರ್ಟಿಗೆ ಇನ್ವೈಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಜಿಯಾ ಖಂಡಿತ ನಾವು ಪಾರ್ಟಿಗೆ ಬರ್ತೀವಿ ಅಂತ ಹೇಳ್ತಾಳೆ. ಜಿಯಾ ಮಿಸ್ಟರ್ ಲೀ ಇಬ್ರು ಕೂಡ ಪಾರ್ಟಿಗೆ ಬರ್ತಾರೆ. ಅಲ್ಲಿ ಮಿಸ್ಟರ್ ಲೀ ಜಿಯಾಗೆ ಮದುವೆ ಮಾಡ್ಕೊಳ್ಳೋದಿಕ್ಕೆ ಪ್ರಪೋಸ್ ಮಾಡ್ತಾರೆ. ಜಿಯಾ ಕೂಡ ಒಪ್ಕೋತಾಳೆ. ಮಿಸ್ಟರ್ ಲೀ ಅವಳಿಗೆ ಪ್ರೀತಿಯಿಂದ ಅವಳ ಬೆರಳಿಗೆ ಉಂಗುರ ಹಾಕ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮಿಸ್ಟರ್ ಲೀನ ಅವ್ರ ಅಮ್ಮಗೆ ಪರಿಚಯ ಮಾಡಿಸೋದಿಕ್ಕೆ ಅಂತ ಜಿಯಾ ಅವನ ಮನೆಗೆ ಕರ್ಕೊಂಡು ಬರೋದಿಕ್ಕೆ ಅಂತ ಬರ್ತಿರ್ತಾಳೆ. ನೀರು ಬಿದ್ದು ಅವ್ನ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ. ಅದರಿಂದ ನಾರ್ಮಲ್ ಬಟ್ಟೆನ ಹಾಕೊಂಡು ಜಿಯಾ ಅಮ್ಮನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾರೆ. ಜಿಯಾ ಅಮ್ಮ ಮಿಸ್ಟರ್ ಲೀನ ನೋಡಿ ಅವರು ಅನ್ಕೋತಾರೆ ಇವನು ಬಡವ ಇರಬೇಕು ಅಂತ. ಅವನಿಗೆ ವಾಶ್ರೂಮ್ ಕ್ಲೀನ್ ಮಾಡೋದಿಕ್ಕೆ ಹೇಳ್ತಾರೆ. ಮಿಸ್ಟರ್ ಲೀ ಕೂಡ ಒಪ್ಕೊಂಡು ವಾಶ್ರೂಮ್ನೆಲ್ಲ ಕ್ಲೀನ್ ಮಾಡಿ ಜಿಯಾ ಅಮ್ಮನಿಗಾಗಿ ಅಡುಗೆ ಕೂಡ ಪ್ರಿಪೇರ್ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಆಂಟಿ ಬಂದು ಕೇಳ್ತಾರೆ, ಹೊರಗಡೆ ನಿಂತಿರೋ ಕಾರ್ ಯಾರ್ದು, ಸರಿಯಾಗಿ ಪಾರ್ಕಿಂಗ್ ಕೂಡ ಮಾಡೋದಿಕ್ ಬರಲ್ವಾ? ಆಗ ಜಿಯಾ ಅಮ್ಮನ್ಗೆ ಗೊತ್ತಾಗುತ್ತೆ ಮಿಸ್ಟರ್ ಲೀ ಶ್ರೀಮಂತ ಹುಡುಗ, ಅವನ ಹತ್ರ ಕಾರ್ ಕೂಡ ಇದೆ ಅಂತ. ಆಗ ಅವರಮ್ಮ ಆ ಆಂಟಿ ಜೊತೆ ಜಗಳ ಮಾಡೋದಿಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಎಷ್ಟು ಧೈರ್ಯ ನನ್ನ ಅಳಿಯ ಆಗೋರ್ ಜೊತೆ ಈ ರೀತಿ ಮಾತಾಡೋದಿಕ್ಕೆ ಅಂತ. ಜಿಯಾ ಮಿಸ್ಟರ್ ಲೀ ಮದ್ವೆಗೆ ಅವರಮ್ಮ ಒಪ್ಕೊಂಡಿರ್ತಾರೆ. ಮಿಸ್ಟರ್ ಲೀ ಜಿಯಾನ ಕರ್ಕೊಂಡು ಅವರಮ್ಮನ್ನ ಮೀಟ್ ಮಾಡ್ಸೋದಿಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅವರಮ್ಮಂಗೆ ಜಿಯಾ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅವರು ಹೇಳ್ತಾರೆ, ಈ ಹುಡುಗಿ ನಿನ್ನನ್ನ ಪ್ರೀತಿಸ್ತಾ ಇಲ್ಲ, ನಿನ್ನ ಹತ್ರ ಇರೋ ದುಡ್ಡನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ. ಮಿಸ್ಟರ್ ಲೀ ಜಿಯಾನ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಅವ್ರ ಅಮ್ಮನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಜಿಯಾ ಆಚೆ ನಿಂತ್ಕೊಂಡು ಮಿಸ್ಟರ್ ಲೀಗಾಗಿ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಿಸ್ಟರ್ ಲೀ ಕೂಡ ಬರ್ತಾರೆ. ಆಗ ಜಿಯಾ ಕೇಳ್ತಾಳೆ, ಅಮ್ಮ ಈಗ ಹೇಗಿದ್ದಾರೆ? ಆಗ ಮಿಸ್ಟರ್ ಲೀ ಹೇಳ್ತಾರೆ, ಈಗ ಪರವಾಗಿಲ್ಲ, ಅಮ್ಮ ಹಾರ್ಟ್ ಪೇಷಂಟು, ಅವರಿಗೆ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ನಮ್ಮ ರಿಲೇಶನ್ಶಿಪ್ನ ಮುಂದುವರಿಸೋದು ಬೇಡ, ನಿನ್ನನ್ನು ಮದುವೆ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಜಿಯಾ ಮಿಸ್ಟರ್ ಲೀ
ಮನೆ ಹತ್ರ ಹೋಗಿ ಅವನ ರಿಂಗನ್ನು ವಾಪಸ್ ಕೊಡೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಮಿಸ್ಟರ್ ಲೀ ಹೇಳ್ತಾರೆ, ಈ ರಿಂಗನ್ನ ದೂರ ಬಿಸಾಕು, ಯಾಕಂದರೆ ನಾನು ನಿನ್ನಿಂದ ದೂರ ಆಗಿದ್ದೀನಿ. ಇಷ್ಟ ಸೀನಲ್ಲಿ ಜಿಯಾ ಕ್ಯೂಟ್ ಪಾಯ್ನ ಅವಳು ಹೊಸ ಬಾಯ್ ಫ್ರೆಂಡ್ ಮಾಡಿಕೊಂಡು ಮಿಸ್ಟರ್ ಲೀ ಎದುರುಗಡೆ ಶೋ ಅಪ್ ಮಾಡ್ತಾಳೆ. ಆದರೆ ಅವನು ಯಾವುದೇ ರೀತಿ ರಿಯಾಕ್ಟ್ ಕೂಡ ಮಾಡೋದಿಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಆಗ ಕ್ಯೂಟ್ ಬಾಯ್ ಹೇಳ್ತಾನೆ, ಮಿಸ್ಟರ್ ಲೀ ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ. ಮತ್ತೊಂದು ಕಡೆ ಮಿಸ್ಟರ್ ಲೀ ಅವನ ಫ್ರೆಂಡನ್ನ ಮೀಟ್ ಮಾಡಿ ಅವನಿಗೆ ಹೇಳ್ತಾನೆ, ಬಿಸ್ನೆಸ್ಸಲ್ಲಿ ನನಗೆ ತುಂಬಾನೇ ಲಾಸ್ ಆಗಿದೆ, ಅದರಿಂದ ನಾನು ಜಿಯಾ ಜೊತೆ ಬ್ರೇಕಪ್ ಮಾಡಿಕೊಂಡೆ, ಯಾಕಂದರೆ ನನ್ನಿಂದಾಗಿ ಅವಳ ಲೈಫು ಹಾಳಾಗಬಾರ್ದು ಅಂತ. ಅಲ್ಲೇ ಕೂತಿದ್ದ ಕ್ಯೂಟ್ ಬಾಯ್ ಮಿಸ್ಟರ್ ಲೀ ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾನೆ. ಮತ್ತೆ ಜಿಯಾ ಮಿಸ್ಟರ್ ಲೀನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಅವಳು ಹೇಳ್ತಾಳೆ, ನನಗೆ ಎಲ್ಲ ವಿಷಯನೂ ಗೊತ್ತು ಅಂತ. ನಾವೀಗ ಫ್ಲ್ಯಾಶ್ ಬ್ಯಾಕ್ನ ನೋಡ್ತೀವಿ. ಜಿಯಾ ಮಿಸ್ಟರ್ ಲೀಗೆ ವಾಪಸ್ ಕೊಡೋದಕ್ಕೆ ಅಂತ ತಗೊಂಡೋಗಿದ್ದ ರಿಂಗನ್ನು ಅವಳು ಅಲ್ಲೇ ಇಟ್ಟು ಬಂದಿರ್ತಾಳೆ. ಅದನ್ನ ಮಿಸ್ಟರ್ ಲೀ ನೆಕ್ಲೆಸ್ ಮಾಡಿಕೊಂಡು ಅವ್ನ ಕತ್ತಿಗೆ ಹಾಕೊಂಡಿರ್ತಾನೆ. ಮಿಸ್ಟರ್ ಲೀ ಹೇಳ್ತಾರೆ, ಪ್ಲೀಸ್ ನನಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೊರಟೋಗು. ಆಗ ಜಿಯಾ ಹೇಳ್ತಾಳೆ, ನೀವು ಏನು ಅನ್ಕೊಂಡಿದ್ದೀರಾ, ನಿಮ್ಮ ಹತ್ರ ದುಡ್ಡಿದೆ ಅಂತ ನಾನು ನಿಮ್ಮನ್ನು ಪ್ರೀತಿ ಮಾಡಿಲ್ಲ, ನಾನು ಈಗಲೂ ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ದೀನಿ. ನೀವು ಹೇಗೆ ಅನ್ಕೊಂಡ್ರಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾನು ಕೂಡ ಹೊರಟೋಗ್ತೀನಿ ಅಂತ. ನಾನು ಯಾವಾಗಲೂ ನಿಮ್ಮ ಜೊತೆಲೇ ಇರಬೇಕು ಅಂದ್ಕೊಂಡಿದ್ದೀನಿ. ಈ ಕಾರ್ಡನ್ನು ನಮ್ಮಮ್ಮ ನನಗೆ ಕೊಟ್ಟಿದ್ರು, ನಾನು ಈ ಕಾರ್ಡನ್ನು ನಿಮಗೆ ಕೊಡ್ತಾ ಇದ್ದೀನಿ, ನಿಮಗೆ ಅಂತ ಕೊಡ್ತಿಲ್ಲ, ನಮ್ಮ ಫ್ಯೂಚರ್ಗಾಗಿ. ಇದರಲ್ಲಿರೋ ಅಮೌಂಟನ್ನು ಯೂಸ್ ಮಾಡ್ಕೊಳ್ಳಿ, ಮತ್ತೆ ನನ್ನನ್ನು ದೂರ ಮಾಡೋ ಪ್ರಯತ್ನ ಮಾಡಬೇಡಿ. ನೀವು ಚೆನ್ನಾಗಿ ಸಂಪಾದನೆ ಮಾಡಿ ಶ್ರೀಮಂತರಾದ್ಮೇಲೆ ಎಲ್ಲ ದುಡ್ಡನ್ನು ನನಗೆ ವಾಪಸ್ ಕೊಡಿ ಅಂತ ಹೇಳಿ ಮಿಸ್ಟರ್ ಲೀನ ಹಗ್ ಮಾಡ್ಕೋತಾಳೆ. ಮಿಸ್ಟರ್ ಲೀ ಕೂಡ ಜಿಯಾನ ಹಗ್ ಮಾಡ್ಕೋತಾನೆ. ಇದನ್ನೆಲ್ಲ ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ಕ್ಯೂಟ್ ಬಾಯ್ ನೋಡ್ತಾ ಇರ್ತಾನೆ. ಅವನು ಮನಸ್ಸಲ್ಲೇ ಮಾತಾಡ್ಕೋತಾನೆ, ನಾನು ಈ ಸತ್ಯನ ಜಿಯಾಗೆ ಹೇಳಿಲ್ಲ ಅಂದಿದ್ರೆ ನನ್ನ ಪ್ರೀತಿ ನಿಜವಾದ ಪ್ರೀತಿ ಆಗ್ತಿರ್ಲಿಲ್ಲ, ಬದಲಾಗಿ ಸೆಲ್ಫಿಶ್ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಜಿಯಾಗೆ ಮಿಸ್ಟರ್ ಲೀ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋ ವಿಷಯನ ಕ್ಯೂಟ್ ಬಾಯೇ ಹೇಳಿರ್ತಾನೆ. ನೆಕ್ಸ್ಟ್ ವೆಡ್ಡಿಂಗ್ ಸೀನ್ ನೋಡ್ತೀವಿ. ಮಿಸ್ಟರ್ ಲೀ ಜಿಯಾಗೆ ಪ್ರಾಮಿಸ್ ಮಾಡ್ತಾನೆ, ಯಾವುದೇ ಸಮಸ್ಯೆ ಬಂದರೂ ಕೂಡ ನಾನು ನಿನ್ನಿಂದ ದೂರ ಹೋಗೋದಿಲ್ಲ, ನಿನ್ನನ್ನು ಕೂಡ ನನ್ನಿಂದ ದೂರ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ವೆಡ್ಡಿಂಗ್ ಕಿಸ್ನ ಮಾಡ್ತಾ ವೆಡ್ಡಿಂಗ್ ಸೆರೆಮನಿನ ಕಂಪ್ಲೀಟ್ ಮಾಡ್ತಾರೆ. ಈ ರೀತಿ ಈ ಡ್ರಾಮಾ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.